Welcome to Book My Camera. ಏನಂತ ಹೇಳಿದ್ರೆ ನಿನ್ನೆ ನಾ ಒಂದು ಸ್ಟೋರಿ ಹಾಕಿದ್ದೆ, ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೇನೆ ಅಂತೇಳಿ. ಸೊ ಈ ಸ್ಟೋರಿ ಹಾಕಿದ್ದೆ, ತುಂಬಾ ರೆಸ್ಪಾನ್ಸ್ ಬಂದಿತ್ತು, ಅದಕ್ಕೆ ನೋಡ್ಬೋದು ನೀವೇ. ಇದರಲ್ಲಿ ತುಂಬಾ ಕ್ವಶನ್ಸ್ ಉಂಟು. ಸೊ ಎಲ್ಲಾರ್ದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ. ಯಾರ್ದೆಲ್ಲ ಮೇನ್ ಕ್ವಶನ್ಸ್ ಇರುತ್ತಾ ಅದನ್ನ ಸೆಲೆಕ್ಟ್ ಮಾಡಿ ನಾ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೇನೆ. ತುಂಬಾ ಉಂಟು ಇದೇ ತರ. ಓಕೆ, ಫಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಸ್ ಆಫ್ ಸೋನಿ ಆಲ್ಫಾ A7 III A7 IV ಅಂತ ಕ್ವಶನ್ ಹಾಕಿದ್ದಾರೆ. ಸೊ ನಮ್ಮ ಹತ್ರ ಈಗ ಎ ಗ್ರೇಡ್ ಕಂಡೀಷನ್ ಉಂಟು. ಜಸ್ಟ್ 24,000 ಶಟರ್ ಕೌಂಟ್ ಆಗಿದೆ, ಕ್ಲೀನ್ ಮಿಂಟ್ ಕಂಡೀಷನ್, ಡೆಮೋ ಪೀಸಸ್. ಇದು ನಿಮ್ಗೆ ಜಸ್ಟ್ 1,500 ಕೊಡ್ತಿದ್ದಾನೆ. ಯಾರಿಗಾದ್ರೂ ಬೇಕಿದ್ರೆ ಬೇಗ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು. ಅದರದ್ದು ಕಂಡೀಷನ್ ಎಲ್ಲ ಕ್ಲೀನ್ ಇದೆ, ಅಷ್ಟು ಕ್ಲೀನ್ ಇದೆ. ಮತ್ತೆ A7 IV ಇದು ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ನಾವು ತರಿಸ್ಕೊಡೋದು. ಕೆಲವರು ಕೇಳ್ತಿದ್ದಾರೆ ಸೋನಿ 6400 ನಮ್ಮ ಹತ್ರ ಅವೈಲೇಬಲ್ ಉಂಟಾ ಅಂತ. ಅದು ಕೂಡ 64 ಉಂಟು, 65 ಉಂಟು, 67 ಉಂಟು, ಸೋನಿ 6000 ಉಂಟು, 61 ಉಂಟು. ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಕೆಲವರು ಲೋ ಬಜೆಟ್ ಕ್ಯಾಮರಾ, ಈಗ ಪ್ರೆಸೆಂಟ್ ಆಗಿ ಲೋ ಬಜೆಟ್ ಕ್ಯಾಮರಾ ಯಾವ್ದು ಉಂಟು ಅಂತ ಕೇಳ್ತಿದ್ದಾರೆ ಮಿರರ್ಲೆಸ್ ಅಲ್ಲಿ. ಸೊ ನಮ್ಮ ಹತ್ರ ಇದೊಂದು ಉಂಟು ಈಗ ಮಿರರ್ಲೆಸ್ ಅಲ್ಲಿ. 1855 ಲೆನ್ಸ್ ಒಟ್ಟಿಗೆ ಕೊಡ್ತಿದ್ದೇನೆ, ಮಿರರ್ಲೆಸ್ ಕ್ಯಾಮರಾ. ಮತ್ತೆ ನಿಮ್ಗೆ ಬ್ಲಾಗ್ ಆಗ್ಲಿ ಇಲ್ಲದಿದ್ರೆ ಫೋಟೋಗ್ರಫಿಗೆ ಆಗ್ಲಿ ಎಲ್ಲದಕ್ಕೂ ಯೂಸ್ ಆಗುವಂತ ಕ್ಯಾಮರಾ. ಜಸ್ಟ್ ಒಂದು ಕ್ಲಾರಿಟಿ ತೋರಿಸ್ತೇನೆ ನಾನು. ಕ್ಲಾರಿಟಿ ನೋಡ್ಬೋದು ನೀವು, ಸೂಪರ್ ಉಂಟು. ಕಂಡೀಷನ್ ಬಂದ್ಬಿಟ್ಟು ಬಿ ಗ್ರೇಡ್ ಅಲ್ಲಿ ಸಿಗುತ್ತೆ. ಯಾರಿಗಾದ್ರೂ ಬೇಕಂತಾದ್ರೆ ಬೇಗ ಬುಕಿಂಗ್ ಮಾಡಿ. ಜಸ್ಟ್ ಫಾರ್ 18K ಕೊಡ್ತೇನೆ. ಕೆಲವರು ಕೇಳ್ತಿದ್ದಾರೆ ನಾವು ಕ್ಯಾಮರಾ ಸೇಲ್ ಮಾಡೋದಾದ್ರೆ, ರೀಸೇಲ್ ಮಾಡೋದಾದ್ರೆ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡೋದಾದ್ರೆ ನೀವು ಮಾಡ್ಕೊಳ್ತೀರಾ ಅಂತ. ಎಸ್, ನಾವು ನಿಮ್ಮ ಕ್ಯಾಮರಾ ಪರ್ಚೇಸ್ ಕೂಡ ಮಾಡ್ತೇವೆ ಒಳ್ಳೆ ಪ್ರೈಸ್ಗೆ. ಮತ್ತೆ ನಿಮ್ಗೆ ಎಕ್ಸ್ಚೇಂಜ್ ಉಂಟಂತಾದ್ರೆ ಒಳ್ಳೆ ಪ್ರೈಸ್ ಹಿಡಿದು ತೆಗಿತೇವೆ. ಮತ್ತೆ ಯಾವ್ದು ಅಪ್ಗ್ರೇಡ್ ಮಾಡ್ಲಿಕ್ಕೆ ಉಂಟು ಆ ಕ್ಯಾಮರಾಕ್ಕೆ ಅಪ್ಗ್ರೇಡ್ ಕೂಡ ಮಾಡ್ಬೋದು. ಕೆಲವರು ಕೇಳ್ತಿದ್ದಾರೆ ಬ್ರೋ ಐಫೋನ್ ಲೋ ಬಜೆಟ್ ಗೆ ಸಿಗ್ತದ ಅಂತ. ನಮ್ದು ಪೇಜ್ ಹೋಗಿ ಫಾಲೋ ಮಾಡಿ, ಬುಕ್ ಮೈ ಫೋನ್ಸ್ ಅಂತ ಒಂದು ಪೇಜ್ ಉಂಟು. ಅದರಲ್ಲಿ ನಿಮ್ಗೆ ಆಫರ್ಸ್ ನಡೀತಾ ಇರುತ್ತೆ. 11, 12 ಎಲ್ಲ ಒಳ್ಳೆ ಬಜೆಟ್ ಗೆ ಸಿಗುತ್ತೆ. ಮತ್ತೊಬ್ಬರು ಕ್ವಶನ್ ಮಾಡಿದ್ದಾರೆ, ಹೌ ಮಚ್ ಸ್ಟಾರ್ಟಿಂಗ್ ಪ್ರೈಸ್ ಬ್ರೋ ಫಾರ್ ಗುಡ್ ಕ್ವಾಲಿಟಿ ಕ್ಯಾಮರಾ ಅಂತ. ನಮ್ಮ ಹತ್ರ ಗುಡ್ ಕ್ವಾಲಿಟಿ ಕ್ಯಾಮರಾ ಬಂದ್ಬಿಟ್ಟು 15,000 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡಿಪೆಂಡ್ಸ್, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಪ್ರೊಫೆಷನಲ್, ಬಿಗಿನರ್ಸ್ ಲೆವೆಲ್, ಅಮೇಚರ್ ಕ್ಯಾಮರಾಸ್, ಪ್ರೊಫೆಷನಲ್ ಕ್ಯಾಮರಾ, ಫುಲ್ ಫ್ರೇಮ್ ಕ್ಯಾಮರಾ, ಬೇರೆ ಬೇರೆ ರೇಟ್ ಇರುತ್ತೆ. ನಾನೀಗ ಆಫರ್ ರೇಟ್ ಅಂತ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೇನೆ, ನೋಡ್ಬೋದು ಅದರಲ್ಲಿ ಕೂಡ. ಮತ್ತೊಂದು ಏನಂತ ಹೇಳಿದ್ರೆ, ಬ್ರೋ ನ್ಯೂ ಇಯರ್ ಗೆ ಏನಾದ್ರು ಗಿವ್ ಅವೇ ಇಡ್ತೀರಾ ಅಂತ ಕೇಳಿದ್ದಾರೆ. ನ್ಯೂ ಇಯರ್ ಗೆ ನಾವು ಗಿವ್ ಅವೇ ಇಡ್ತೇವೆ, ಅದು ಸರ್ಪ್ರೈಸ್ ಗಿವ್ ಅವೇ ಇಡೋದು. ಸೊ ಯಾರಿಗೆ ಹೇಳಲ್ಲ. 25K ಗೆ ಯಾವ್ದಾದ್ರು ಕ್ಯಾಮರಾ ಉಂಟಾ ಅಂತ ಕೇಳಿದ್ದಾರೆ ಅವರು. ನಮ್ಮ ಹತ್ರ 15,000 ಇಂದಾನೇ ಸ್ಟಾರ್ಟ್ ಆಗ್ತಾ ಉಂಟಂತಾದ್ರೆ 25K ಗೆಲ್ಲ ಒಳ್ಳೆ ಕ್ಯಾಮರಾ ವೈಫೈ ಮಾಡೆಲ್ಸ್ ಸಿಗುತ್ತೆ. ಮತ್ತೊಬ್ಬರು ಕೇಳಿದ್ದಾರೆ, ನೀವು ನನಗೆ ಫ್ರೀ ಕ್ಯಾಮರಾ ಕೊಡ್ಬೋದಾ ಅಂತ. ಎಲ್ಲಿಂದಪ್ಪ ಕೊಡುದು? ನಾವು ಕೂಡ ಬಿಸ್ನೆಸ್ಸೇ ಮಾಡೋದಲ್ಲ, ಹಣ ಕೊಟ್ಟು ತಂದೆ ನಾವು ಕೊಡುದು. ಏನಾದ್ರೂ ಗಿವ್ ಅವೇ ಅಲ್ಲಿ ಸಿಕ್ಕಿದ್ರೆ ನಿಮ್ದು ಚಾನ್ಸ್. ಕೆಲವರು EMI ಅವೈಲೇಬಲ್ ಉಂಟಾ ಅಂತ ಕೇಳ್ತಿದ್ದಾರೆ. ಸೊ ನಮ್ಮ ಹತ್ರ ಈಗ ಪ್ರೆಸೆಂಟ್ ಆಗಿ EMI ಇದು ಯಾವ್ದು ಆಪ್ಷನ್ ಕೂಡ ಇಲ್ಲ. ನೆಕ್ಸ್ಟ್ ಏನಾದ್ರು ಅಪ್ಗ್ರೇಡ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ, ಶಿಫ್ಟ್ ಮಾಡೋ ಪ್ಲಾನ್ ಅಲ್ಲಿ. ಆವಾಗ ಅಲ್ಲಿ ಏನಾದ್ರು EMI ಮಾಡೋ ಪ್ಲಾನ್ಸ್ ಇದೆ, ನೋಡುವ. ಮತ್ತೊಬ್ರು ಕೇಳಿದ್ದಾರೆ, ಪ್ಲೀಸ್ ಸಜೆಸ್ಟ್ ಅಫೋರ್ಡೇಬಲ್ ಕ್ಯಾಮರಾ ಫಾರ್ ಬಿಗಿನರ್ ಫೋಟೋಗ್ರಫಿ. ಬಿಗಿನರ್ ಫೋಟೋಗ್ರಫಿ ಅಂದ್ರೆ ನಿಮ್ಗೆ ನೋಡ್ಬೋದು 35ಗೆ ಮತ್ತೆ 38ಗೆಲ್ಲ ನಾನು ಸೆಮಿ ಪ್ರೊಫೆಷನಲ್ ಕ್ಯಾಮರಾಸ್ ಎಲ್ಲ ಹಾಕಿದ್ದೇನೆ, ಅದನ್ನ ನೋಡ್ಬೋದು. ನಾ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಬ್ರೋ ಕೆನಾನ್ 200D ಕ್ಯಾಮರಾಗೆ ಎಷ್ಟಾಗ್ತದೆ ಅಂತ ಕೆಲವರು ತುಂಬಾ ಜನ ಕೇಳಿದ್ದಾರೆ. ಅದರಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಬರುತ್ತೆ. ಎ ಗ್ರೇಡ್ ಬಂದ್ಬಿಟ್ಟು 35,000 ಸಿಗುತ್ತೆ, ಬಿ ಗ್ರೇಡ್ ನಿಮ್ಗೆ 28,000, ಮತ್ತೆ ಸಿ ಗ್ರೇಡ್ ಬಂದ್ಬಿಟ್ಟು 25, 23 ಆ ಬಜೆಟ್ ಅಲ್ಲಿ ಸಿಗುತ್ತೆ. ಸೊ ಒಬ್ರು ಕೇಳ್ತಿದ್ದಾರೆ ಏನಂತ ಹೇಳಿದ್ರೆ, ನಿಮ್ಗೆ ಈ ಕ್ಯಾಮರಾದ ಫೀಲ್ಡ್ ಅಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತಂತ. ಆಕ್ಚುಲಿ ಏನಂತ ಹೇಳಿದ್ರೆ, ನಾನು ಚಿಕ್ಕದ್ರಿಂದಾನೇ ನಂಗೆ ಕ್ಯಾಮರಾದ ಇಂಟ್ರೆಸ್ಟ್ ಜಾಸ್ತಿ. ರೆಂಟಿಗೆ ತಗೊಂಡೋಗಿ ಕ್ಯಾಮರಾ ಶೂಟ್ ಎಲ್ಲ ಮಾಡ್ತಿದ್ದೆ ಫಸ್ಟಿಗೆನೆ. ಮತ್ತೆ ಸ್ವಲ್ಪ ನಾನು ಕೂಡ ಒಂದು ಕ್ಯಾಮರಾ ಪರ್ಚೇಸ್ ಮಾಡಿ ರೆಂಟಿಗೆ ಕೊಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಒಂದು 2 ಪರ್ಚೇಸ್ ಮಾಡಿ ಇದರಲ್ಲಿ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಹೇಗಂತ ಹೇಳಿದ್ರೆ, ಕೆರೆ ನೀರು ಕೆರೆಗೆ ಚೆಲ್ಬೇಕು. ಈ ನಾನೇನು ಹೇಳೋದು, ಈ ಬಿಗಿನರ್ಸ್ ಇಲ್ಲಾಂದ್ರೆ ಸ್ಟೂಡೆಂಟ್ಸ್ ಏನಾದ್ರು
ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡ್ಬೇಕಂತ ಅಂದ್ರೆ ನೀವು ಒಂದು ಕ್ಯಾಮರಾ ಪರ್ಚೇಸ್ ಮಾಡಿ ಅದನ್ನು ರೆಂಟಿಗೆ ಬಿಟ್ಟಂತಾದ್ರೆ ಅಟ್ಲೀಸ್ಟ್ ಮಂತ್ಲಿ ನಿಮ್ಗೆ ಒಂದು 12,000 15,000 ಇನ್ಕಮ್ ಇರುತ್ತೆ. ಆ ಅಮೌಂಟ್ ಅನ್ನು ಒಂದು 5 ಮಂತ್ ನೀವು ಖರ್ಚು ಮಾಡದೆ ಇಟ್ಟು ಮತ್ತೊಂದು ಕ್ಯಾಮರಾ ತೆಗಿಬೇಕು. ಅದರಲ್ಲೂ ಒಂದು 15,000 ಬಂದಂತಾದ್ರೆ 30,000 ಆಯ್ತು. 30,000 ಇಂದ ಮತ್ತೊಂದು ಕ್ಯಾಮರಾ ತೆಗಿರಿ, 3 ಕ್ಯಾಮರಾ ಅದರಲ್ಲಿ ನಿಮ್ಗೆ ರೆಂಟಿಗೆ ಬಿಟ್ಟಂತಾದ್ರೆ ಟೋಟಲಿ ನಿಮ್ಗೆ 45,000 ಇನ್ಕಮ್ ಬರುತ್ತೆ. ಸೊ ಈ ಬಿಸ್ನೆಸ್ ಟ್ರಿಕ್ಸ್ ಅನ್ನು ಟ್ರೈ ಮಾಡಿ. ನಾನು ಕೂಡ ಟ್ರೈ ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ. ನೋಡುವ ಯಾರಾದ್ರೂ ಸಕ್ಸಸ್ಫುಲ್ ಆಗ್ತಾರಾ ಅಂತ. ಮತ್ತೊಬ್ರು ಕೇಳ್ತಿದ್ದಾರೆ ಇನ್ಸ್ಟಾಗ್ರಾಮ್ ಮೆಸೇಜ್ ರಿಕ್ವೆಸ್ಟ್ ಯಾಕೆ ಎಕ್ಸೆಪ್ಟ್ ಮಾಡಲ್ಲ ಅಂತ. ಇದರಲ್ಲಿ ನಾನು ತೋರಿಸಕ್ ಹೋದ್ರೆ ನಿಮ್ಗೆ ತುಂಬಾ ರಿಕ್ವೆಸ್ಟ್ ಮೆಸೇಜ್ ಇರುತ್ತೆ. ನಾವು ಡೈಲಿ ಬಂದು ಸ್ವಲ್ಪ ಬಿಸಿ ಇರ್ತೇವೆ. ಕಾಲ್ಸ್ ಬಂತಂತಂದ್ರೆ ನಾವು ಅಟೆಂಡ್ ಮಾಡ್ತೇವೆ. ನೀವು ಯಾರು ಕೂಡ ಇದಕ್ಕೆ ಮೆಸೇಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ನಮ್ಮ ನಂಬರ್ ಉಂಟು, ಬಯೋದಲ್ಲಿ 2 ನಂಬರ್ ಉಂಟು. ಡೈರೆಕ್ಟ್ ಕಾಲ್ ಮಾಡಿ. ಏನಾದ್ರು ಬುಕ್ಕಿಂಗ್ ಉಂಟಂತಾದ್ರೆ, ಆರ್ಡರ್ ಇದ್ರು, ಎನ್ಕ್ವೈರೀಸ್ ಇದ್ರು ನೀವು ಅದರಲ್ಲಿ ಮಾಡ್ಬೋದು. ಕೆಲವರು ಕೇಳ್ತಿದ್ದೀರಾ ಬ್ಯಾಂಗ್ಳೂರಲ್ಲಿ ನಿಮ್ಮ ಶಾಪ್ ಓಪನ್ ಮಾಡ್ತೀರಾ ಅಂತ. ಇನ್ ಫ್ಯೂಚರ್ ನಿಮ್ಮ ಸಪೋರ್ಟ್ ಇದೇ ತರ ಉಂಟಂತಾದ್ರೆ ಬ್ಯಾಂಗ್ಳೂರಲ್ಲಿ ನಾನು ಓಪನ್ ಮಾಡ್ತೇನೆ. ಇನ್ ಕರ್ನಾಟಕದಲ್ಲಿ ಬೆಸ್ಟ್ ಕ್ಯಾಮರಾ ಶಾಪ್ ಅಂತ ಮಾಡೋ ನಿಮ್ಮ ಸಪೋರ್ಟ್ ಇಂದ. ಬ್ರೋ 80D ಪ್ರೈಸ್ ಎಷ್ಟು ಅಂತ ಕೇಳಿದ್ರು. ಇದರಲ್ಲಿ ನೋಡ್ಬೋದು ನಿಮ್ಗೆ 80D ಅಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಬರುತ್ತೆ. ಗ್ರೇಡ್ಸ್ ಹೇಗೆ ಡಿವೈಡ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಗೆ ಜಸ್ಟ್ ಅನ್ಬಾಕ್ಸ್ ಆಗಿರೋ ಪೀಸಸ್ ನಾನು ನಿಮ್ಗೆ 68ಗೆ ಕೊಡ್ತೇನೆ ಅಂತ ಅದ್ರಲ್ಲಿ ಹಾಕಿದ್ದೇನೆ. ಆಲ್ರೆಡಿ ಒಂದು ಪೋಸ್ಟ್ ಮಾಡಿದ್ದೆ. ಮತ್ತೆ ಬಾಕ್ಸ್ ಇಲ್ಲ, ಕ್ಲೀನ್ ಕಂಡೀಷನ್ ನಿಮ್ಗೆ ಬಂದ್ಬಿಟ್ಟು 58,000 ಸಿಗುತ್ತೆ. ಮತ್ತೆ ಲೈಟ್ ಯೂಸ್ಡ್ ಕ್ಯಾಮರಾ ಒಂದು ಗ್ರೇಡ್ ಬಂದ್ಬಿಟ್ಟು ಈ ತರ ಇರುತ್ತೆ, ನೋಡ್ಬೋದು ಕಂಡೀಷನ್ಸ್. ಅದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಫಾರ್ 53,000 ಸಿಗುತ್ತೆ. ಬೇಗ ಬುಕಿಂಗ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಎಲ್ಲಾ ಜನರದ್ದು ಮೆಸೇಜಸ್ ಕವರ್ ಮಾಡಿದ್ದೇನೆ. ಮತ್ತೆ ಕೆಲವ್ರದ್ದು ರಿಪೀಟೆಡ್ ಕ್ವಶನ್ಸ್ ಎಲ್ಲ ಇತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋ, ತುಂಬಾ ವಿಡಿಯೋ ಆದ್ರೆ ಲಾಂಗ್ ಆಗುತ್ತೆ. ಏನಾದ್ರೂ ನೆಕ್ಸ್ಟ್ ಕಂಟೆಂಟ್ ಬೇಕಂತಾದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವ್ದ್ರ ಬಗ್ಗೆ ಬೇಕು, ಕ್ಯಾಮರಾದ ಬಗ್ಗೆ ಬೇಕಾ, ಇಲ್ಲದಿದ್ರೆ ನಮ್ಮ ಸ್ಟೋರೇಜ್ ಬಗ್ಗೆ ಬೇಕಾ, ಇಲ್ಲದಿದ್ರೆ ಪಾರ್ಸೆಲ್, ಆ ತರ ಏನಾದ್ರು ಕ್ವಶನ್ಸ್ ಉಂಟಂತಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಯಾರು ಮರಿಬೇಡಿ.